ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ನರಸಿಂಹ ಅಮ್ಮ ಸಿಕ್ಕಿದ್ರು ಅಂತ ಮನೆಗೆ ಕರ್ಕೊಬಂದು ಮನೆಗೆ ಕಾಲಿಂಗ್ ಬೆಲ್ನ ಕಾಲ್ ಮಾಡ್ತಾ ಇರ್ತಾನೆ. ಅವಾಗ ಶೋಭಾ ಡೋರ್ ಓಪನ್ ಮಾಡಿಬಿಟ್ಟು ನೋಡ್ತಾಳೆ. ಯಾಕ್ರಿ ಇಷ್ಟು ಲೇಟು? ನಾನು ಎಷ್ಟೋವರೆಗೂ ವೆಯ್ಟ್ ಮಾಡಲಿರಿ, ನಾನು ಊಟನೇ ಮಾಡಿಲ್ಲ ಆಯಿತಾ, ನೀವು ಇಷ್ಟವರೆಗೂ ಬರಬೇಕಾ ಅಂದಾಗ ಶೋಭಾ ಹಾಗೆ ಕೇಳ್ತಾ ಇರಬೇಕಾದ್ರೆ ನರಸಿಂಹ ತಾಯಿ ಅನುಸೂಯ ಹಾಗೆ ಮುಂದೆ ಬರ್ತಾಳೆ. ನೋಡಿಬಿಟ್ಟು ಶಾಕಾಗಿ ಹಾಗೆ ಶೋಭಾ ನಿಂತ್ಕೊಬಿಡ್ತಾಳೆ. ಯಾಕ್ರಿ ಈ ಅಮ್ಮನ ಇಲ್ಲಿ ಕರ್ಕೊಬಂದಿದ್ದೀರಾ? ಮನೆಗೇನೆ ಏನು ಗತಿ ಇಲ್ಲ ಅಂತ ಹೇಳಿದ್ರು ನಿಮ್ಮ ಹತ್ರ, ಅದಕ್ಕೆ ಕರ್ಕೊಬಂದಿದ್ದೀರಾ? ಮಧ್ಯಾಹ್ನ ನಾನು ನೀರು ಕೇಳಿದ್ರು ರೀ, ಆದರೆ ಕೊಡೋಕ್ಕೋದ್ರೆ ನನ್ನನ್ನೇ ಬಾಯಿಗೆ ಬಂದಾಗ ಬೈದರು. ಅಂಥ ಅಮ್ಮನ, ಅಂಥ ಹೆಂಗಸನ್ನ ನಮ್ಮನೆಗೆ ಯಾಕ್ರಿ ಕರ್ಕೊಬಂದಿದ್ದೀರಾ ಅಂತ ಬೈತಾ ಇರ್ತಾಳೆ. ಅವಾಗ ನರಸಿಂಹ ಹೇಳ್ತಾನೆ, ಬೈಬೇಡ ಆಯಿತಾ, ಇವರು ನಮ್ಮ ಅಮ್ಮ ಕಣೆ ಎಂದಾಗ ಆಗ ಶಾಕ್ ಆಗಿಬಿಟ್ಟು ಏನು ಇವರು ನಿಮ್ಮ ಅಮ್ಮನ ಅಂದ್ಬಿಟ್ಟು ಬೇಜಾರು ಮಾಡಿಕೊಂಡು ಓಡೋಗಿ ರೂಮಲ್ಲಿ ಕೂತ್ಕೋತಾಳೆ. ಇನ್ನೊಂದು ಕಡೆ ಅಮ್ಮ ಬಾ ಅಮ್ಮ ನೀನು ಒಳಗಡೆ ಅಂತ ನರಸಿಂಹ ಅಮ್ಮನ ಕರೆದು ಕೂತ್ಕೊಳ್ಳಮ್ಮ ಅಂತ ಕೂರಿಸ್ತಾ ಇರ್ತಾನೆ. ಅವಾಗ ಅಮ್ಮ ಏನಾದರೂ ಬೇಕಾ ಕುಡಿಯೋಕ್ಕೆ, ಕಾಫಿ ತಿಂಡಿ ನೀರು ಅಂದಾಗ, ಅಪ್ಪ ನಿನ್ನ ಮದುವೆ ಮತ್ತು ಈ ಮನೆ ನೋಡಿಬಿಟ್ಟು ನನಗೆ ಹೊಟ್ಟೆ ತುಂಬಿದೆಯಪ್ಪ, ಒಂದು ಲೋಟ ನೀರು ಕೊಡು ಸಾಕು ಅಂದಾಗ, ಅಮ್ಮ ತಗೊಮ್ಮ ಆರಾಮಾಗಿ ಕುಡಿ ಅಂತ ನೀರು ಕೊಟ್ಬಿಟ್ಟು ಮಾತಾಡ್ಕೊಂತ ಶೋಭನ ಹತ್ರ ರೂಮಿಗೆ ಹೋಗ್ತಾನೆ. ಅವಾಗ ಅನುಸೂಯ ಮಾತಾಡ್ತಾ ಇರ್ತಾಳೆ, ಅಯ್ಯೋ ದೇವ್ರೇ, ಏನು ದೇವ್ರೇ ಇದು, ಹೋದ್ರೆ ಗವಾಶಿ ಅಂದರೆ ಬಂದರೆ ಪಿಶಾಚಿ ಅಂತ ಈ ಕಣ್ಣಲ್ಲಿ ಇನ್ನೂ ಎಷ್ಟು ಅಂತ ನಾನು ನೋಡಬೇಕು ಅಂತ ಬೈಕತ್ತಾ ಇರ್ತಾಳೆ. ಈ ಕಡೆ ನರಸಿಂಹ ಶೋಭನ ಹತ್ರ ಮಾತಾಡ್ತಾ ಇರ್ತಾರೆ. ಏನ್ರಿ ನೀವು ಅವತ್ತು ಯಾರೂ ಇಲ್ಲ, ನಾನು ಅನಾಥೆ ಅಂತ ಹೇಳ್ತಾ ಇದ್ರಿ, ಅವತ್ತು ನೋಡಿದರೆ ನಿಮ್ಮ ಹೆಂಡ್ತಿ ಮಗು ಕರ್ಕೊಬಂದಿದ್ರು, ಇವಾಗ ನೋಡಿದರೆ ನಿಮ್ಮಮ್ಮ ಇನ್ನೂ ಯಾರ್ಯಾರನ್ನ ಕರ್ಕೊಬರ್ಬೇಕು, ನಾನು ಇನ್ನೂ ಯಾರ್ಯಾರಿಗೆ ಬೇಯಿಸಾಕಬೇಕು ಅಂತ ಬೈತಾ ಇರುವಾಗ ನರಸಿಂಹ ಹೇಳ್ತಾನೆ, ಯಾಕೆ ಈ ಥರ ಮಾತಾಡ್ತಾ ಇದೆಯಾ, ನಿಧಾನಕ್ಕೆ ಮಾತಾಡು, ಅಮ್ಮನಿಗೆ ಏನಾದರೂ ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೋತಾಳೆ ಆಯಿತಾ, ನೀನು ಅಮ್ಮನ ಏನು ಅಂದ್ಕೊಂಡಿದ್ಯಾ, ಅವಳು ತುಂಬ ಗಟ್ಕಿತ್ತಿ ಅಂದಾಗ ಹಂಗಂದ್ರೆ ಅಂತ ಕೇಳ್ತಿರ್ಬೇಕಾದ್ರೆ ಶೋಭಾ ಹೇಳ್ತಾನೆ. ಅವಾಗ ನರಸಿಂಹ, ನಮ್ಮಮ್ಮನೂ ಚೆನ್ನಾಗಿ ದುಡ್ಡು ಮಾಡಿದ್ದಾರೆ ಕಣೆ, ಗಂಟು ಮಾಡ್ಕೊಂಡಿದ್ದಾರೆ ಊರಲ್ಲಿ, ಅದೇನೋ ಚೀಟಿ ಅಂತ ಮಾಡಿ ಚೆನ್ನಾಗಿ ದುಡ್ಡು ಮಾಡಿದ್ದಾರೆ. ಈ ಅಮ್ಮನ ವಾಯ್ಸ್ ಕೇಳಿದರೆ ಊರಲ್ಲೆಲ್ಲರೂ ಸಹ ಗೆದ್ರು ಬಿಡ್ತಾರೆ, ಆ ಥರ ಅವಳದು ಗಟ್ಟಿ ವಾಯ್ಸು ಆಯಿತಾ. ಅದಲ್ದಲೆ ಒಂದು ಮನೆ ಬೇರೆ ಇದೆ, ಅದೇನಾದರೂ ಮಾರಿದರೆ ಕೈ ತುಂಬ ಹಣ ಕಣೆ, ನಾವು ಅಂದ್ಕೊಂಡಿದ್ದನ್ನೆಲ್ಲ ಮಾಡ್ಬೋದು, ನೀನು ಹುಷಾರಾಗಿ ಯಾಮಾರಬೇಡ ಆಯಿತಾ, ಹುಷಾರಾಗಿ ಅಮ್ಮನ್ನ ನೋಡ್ಕೊ, ಆದಷ್ಟು ಇಲ್ಲೇ ಇರಿಸ್ಕೊಳ್ಳೋ ರೀತಿ ಮಾಡು ಅಂದಾಗ, ಹೌದಾ ಅಂದ್ಬಿಟ್ಟು ಕತ್ತು ಅಲ್ಲಾಡಿಸ್ತಾ ಇರ್ತಾಳೆ. ಈ ಕಡೆ ನರಸಿಂಹ ಚೆನ್ನಾಗೆ ಹಳ್ಳಕ್ಕೆ ಬಿದ್ಲು ಅಂತ ಅವಳೊಳಗೆ ನಗಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಜ್ಯೋತಿಕಾ ಹೊಸ ಕಂಪನಿ ಸೆಲೆಬ್ರೇಷನ್ಗೆ ಇನೋಗ್ರೇಷನ್ಗೆ ಹೋಗಬೇಕು ಅಂತ ತುಂಬ ಚೆನ್ನಾಗಿ ರೆಡಿಯಾಗಿ ಸ್ಟೆಪ್ಪಿಂದ ಬರ್ತಾ ಇರ್ತಾಳೆ. ಈ ಕಡೆ ಸುಮಿತ್ರನು ಸಹ ಬರ್ತಾ ಇರ್ತಾಳೆ. ಅವಾಗ ಜ್ಯೋತಿಕಾ ಹೇಳ್ತಾಳೆ, ಅಮ್ಮ ರೆಡಿನಾ ಅಂದಾಗ ಸುಮಿತ್ರ ಜ್ಯೋತಿಕನ ನೋಡಿ ಆಶ್ಚರ್ಯದಿಂದ ಹಾಗೆ ಶಾಕಾಗಿ ನಿಂತ್ಕೋತಾಳೆ. ಯಾಕಮ್ಮ ಏನಾಯಿತು ಅಂದಾಗ, ನೀನು ತುಂಬ ಚೆನ್ನಾಗಿ ಕಾಣ್ತಿದ್ದೆ ಮಗಳೇ, ನೀನು ಯಾವ ಡ್ರೆಸ್ಸು ಹಾಕಿದ್ರು ಸಹ ನನ್ನ ಮಗಳು ಮುದ್ದಾಗಿ ಕಾಣ್ತಾಳೆ ಅಂತ ಅಂತಿರ್ಬೇಕಾದ್ರೆ ಒಂದು ಕ್ಷಣ ಪಾಲಾಕ್ಷ ಹೇಳಿದ್ದು ನೆನಪಾಗುತ್ತೆ. ದಶರಥ ಮತ್ತು ಸುಮಿತ್ರ ನಿನ್ನ ತಂದೆ ತಾಯಿ ಎಲ್ಲ ನಿನ್ನ ನಿಜವಾದ ಮಗಳಲ್ಲ ಅಂದಾಗ ಅದನ್ನು ನೆನೆಸ್ಕೊಂಡು ಕಣ್ಣೀರು ಹಾಕ್ಕೊಂಡು, ಅಮ್ಮ ನಾನು ಇನ್ನೂ ಒಂದ್ಸಲ ಹಗ್ ಮಾಡ್ಕೊಳ್ಳ ಅಂತ ಕೇಳ್ತಾ ಇರ್ತಾಳೆ. ಯಾಕೆ ಮಗಳೇ ಈ ಥರ ಹೇಳ್ತಿದ್ಯಾ, ಅದನ್ನು ಕೇಳಬೇಕಾ, ಬಾ ಅಂತ ಹಗ್ ಮಾಡಿಕೊಂಡು ಸಮಾಧಾನ ಮಾಡ್ತಾ ಇರ್ತಾಳೆ. ಅವಾಗ ಸುಮಿತ್ರ ಹೇಳ್ತಾಳೆ, ಯಾಕೆ ಮಗಳೇ ಬೇಜಾರಾಗಿದೆಯಾ, ಮದುವೆ ಅಂತ ಬೇಜಾರು ಮಾಡ್ಕೊಂಡಿದ್ಯಾ, ಆ ಥರ ಎಲ್ಲ ಬೇಜಾರು ಮಾಡ್ಕೋಬೇಡ ಆಯಿತಾ, ಸಂಬಂಧಗಳೇ ಹಾಗೆ, ನೀನು ಎಷ್ಟು ಸಿದ್ಧಾರ್ಥನ ಪ್ರೀತಿಸ್ತೀಯ ಅಂತ ನಮಗೆ ಗೊತ್ತು, ಚಿಕ್ಕ ವಯಸ್ಸಿಂದಲೂ ಸಹ ನೀವಿಬ್ಬರು ಒಬ್ರನ್ನೊಬ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಆದರೆ ಒಂದು ವಿಷಯ ಏನು ಅಂತ ಅಂದರೆ, ನೀನು ಮದುವೆ ಆಗಿ ಇಲ್ಲೇ ಇರ್ತೀಯ ಆಯಿತಾ, ಇನ್ನೂ ರೆಸ್ಪಾನ್ಸಿಬಿಲಿಟಿ ನಮ್ಮದು ಮುಗ್ದಿಲ್ಲ, ನೀನು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದೇ ಆಯಿತಾ, ಸೊ ನೀನೇನು ಬೇಜಾರು ಮಾಡ್ಕೋಬೇಡ ಮಗಳೇ, ಮೊದಲಾಗಿದ್ದೆ ಹಾಗೆ ಇರುವಂತೆ ಅಂತ ಹೇಳ್ತಾ ಇರ್ತಾಳೆ. ಆಮೇಲೆ ನೋಡು ಬಂಗಾರ, ಕಣ್ಣೀರು ಹಾಕ್ಬೇಡ ಆಯಿತಾ, ಇವತ್ತು ಫಂಕ್ಷನ್ಗೆ ಹೋಗ್ತಾ ಇದ್ವಿ, ನೀನು ಬೇಜಾರು ಮಾಡ್ಕೋಬೇಡ, ಅಪ್ಪ ರೆಡಿಯಾಗಿಲ್ಲ, ಇನ್ನೂ ರೆಡಿಯಾಗಿದ್ದಾರೆ, ಹಂಗೆ ನೋಡು ಹೋಗು ನನ್ನ ಮುದ್ದು ಬಂಗಾರ ಅಂತ ಜ್ಯೋತಿಕನ ಸಮಾಧಾನ ಮಾಡಿ ಕಳಿಸ್ತಾ ಇರ್ತಾಳೆ. ಈ ಕಡೆ ಶಾರದಾಗೆ ಅಂತ ಹೊಸ ಸ್ಯಾರಿನ ತೊಗೊಬಂದು ಕೊಡೋಕ್ಕೆ ಅಂತ ಕಿಚನ್ಗೆ ಬರ್ತಾ ಇರ್ತಾಳೆ. ಈ ಕಡೆ ದೀಪು ಬಸ್ ಆಟ ಆಡ್ತಿರ್ಬೇಕಾದ್ರೆ ಜೂಯ್ ಅಂತ ಆಟಾಡ್ಕೊಂಡು ಬರಬೇಕಾದ್ರೆ ಡ್ಯಾಶ್ ಹೊಡಿತಾಳೆ. ಅವಾಗ ಅಮ್ಮಮ್ಮ ಹೇಳ್ತಾಳೆ, ಅಲ್ಲ ಏನಾಯಿತು ಪುಟ್ಟ, ನೀನು ನಾನು ಗುಂಡ್ಕಲ್ ಥರ ಇಲ್ಲಿ ನಿಂತಿದ್ದೀನಿ, ನೀನು ಬ್ರೇಕ್ ಹಾಕ್ಬೇಕಲ್ವ ಅಂದಾಗ, ಅಯ್ಯೋ ಅಮ್ಮಮ್ಮ ನನ್ನ ಗಾಡಿಗೆ ನಿನ್ನೆಯಿಂದ ಬ್ರೇಕ್ ಫೇಲ್ ಆಗಿದೆ, ಮುಂದೆ ಹೋಗುತ್ತೆ ಹಿಂದೆ ಬರುತ್ತೆ, ಮುಂದೆ ಹೋಗುತ್ತೆ ಹಿಂದೆ ಬರುತ್ತೆ, ತಳ್ಳಬೇಕು ಅಂತ ಅಂದಾಗ, ತುಂಬ ಚೆನ್ನಾಗಿ ಮಾತಾಡ್ತೀಯ ಅಂತ ನಗಾಡ್ತಾ ಇರ್ತಾಳೆ. ಹಾಗೆ ದೀಪು ಸುಮಿತ್ರನ ನೋಡ್ತಾ ನೋಡ್ತಾ, ಅಮ್ಮಮ್ಮ ನಿಮ್ಮನ್ನ ಒಂದೊಂದ್ಸಲ ನೋಡ್ತಾ ಇದ್ದರೆ ನನಗೆ ನಮ್ಮ ಅಮ್ಮನ್ನೇ ನೋಡ್ದಂಗೆ ಆಗುತ್ತೆ ಅಂದಾಗ ಖುಷಿಯಿಂದ, ಹೌದಾ ಪುಟ್ಟ, ಯಾಕೆಂದರೆ ನಾನು ಸಹ ಸ್ಯಾರಿ ಉಡ್ತೀನಲ್ವ, ಹಾಗೆ ನಿಮ್ಮ ಅಮ್ಮನೂ ಸಹ ಸ್ಯಾರಿ ಹಾಕ್ತಾರಲ್ಲ, ಅದಕ್ಕೆ ನಿನಗೆ ಆ ಥರ ಅನಿಸುತ್ತೆ, ಒಳ್ಳೆ ಹುಡುಗಿ ಅಂತ ಮುತ್ತು ಕೊಡ್ತಾ ಇರ್ತಾಳೆ. ಹಾಗೆ ಎಲ್ಲಿ ಶಾರದಾ ಎಲ್ಲಿ, ಅಮ್ಮ ಎಲ್ಲಿ ಅಂದಾಗ ಅಷ್ಟೊತ್ತಿಗೆ ಶಾರದನೂ ಸಹ ಆ ಕಡೆಯಿಂದ ಬರ್ತಾ ಇರ್ತಾರೆ. ಅವಾಗ ಅಮ್ಮ ನೋಡಿ ಇಲ್ಲೇ ಬಂದ್ಲು ಅಮ್ಮಮ್ಮ, ಶಾರದಾ ಅಮ್ಮ ಬಂದರು ಇಲ್ಲೇ ಅಂತ ದೀಪು ಹೇಳ್ತಾ ಇರ್ತಾಳೆ. ಅವಾಗ ಶಾರದಾ ಹತ್ರ ಸೀರೆ ಕೊಡೋಕೆ ಹೋಗ್ತಾಳೆ ಸುಮಿತ್ರ. ಏನಮ್ಮ ಅಂದರೆ ಇವಾಗ ಫಂಕ್ಷನ್ ಅಲ್ವಾ, ಅದಕ್ಕೆ ಸ್ಯಾರಿ ವೇರ್ ಮಾಡು ಅಂತ ಹೇಳ್ತಾ ಇರ್ತಾಳೆ. ಅವಾಗ ಯಾಕಮ್ಮ ಇದೆಲ್ಲ, ನಾನು
ಇದೇ ಹಾಕಿದ್ದೀನಲ್ಲ ಅದೇ ಸ್ಯಾರಿ ಸಾಕು ಅಂದಾಗ ನನಗೆ ಗೊತ್ತು ನೀನು ಇಷ್ಟು ಸಿಂಪಲ್ ಸ್ಯಾರಿ ಉಡೋದು ಅಂತವ, ಆದರೆ ಇವತ್ತು ಫಂಕ್ಷನ್ ಅಲ್ವಾ ಹಾಕು ಕಂದ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಹೇಳ್ತಾಳೆ, ಫಂಕ್ಷನಿಗೆ ಪೂಜೆಗೆ ಕೂರೋದು ನೀವಲ್ವಮ್ಮ, ನೀವು ಚೆನ್ನಾಗಿರಬೇಕು, ನಂದು ಹೇಗೋ ನಡೆಯುತ್ತೆ ಅಂದಾಗ ಇದರಲ್ಲೆಲ್ಲ ನಿನಗೆ ಆಸಕ್ತಿ ಇಲ್ಲ ಅಂತ ನನಗೆ ಗೊತ್ತು ಮಗಳೇ, ಆದರೆ ನನಗೆ ಇದರಲ್ಲಿ ತುಂಬ ಆಸಕ್ತಿ ಇದೆ, ನೀನು ತುಂಬ ಚೆನ್ನಾಗಿ ಕಾಣಬೇಕು ಅನ್ನೋದೇ ನನ್ನ ಆಸೆ ಆಯಿತಾ. ನೀನೇನಾದರೂ ತೊಗೊಳ್ಳಿಲ್ಲ ಅಂದರೆ ನನ್ನ ಮೇಲೆ ಆಣೆ ಈ ಸುಮಿತ್ರ ಮಾಡ್ತಿರೋ ಆರ್ಡರ್ ಆಯಿತಾ ತೊಗೋಬೇಕು ಅಂದಾಗ ಸರಿ ಆಯಿತು ಅಮ್ಮ ಅಂತ ಸ್ಯಾರಿ ಇಸ್ಕೋತಾಳೆ. ಸರಿ ಆಯಿತು ಬೇಗ ಉಡ್ಕೊಂಬಾ ಹೋಗು ಅಂತ ಹೇಳಿ ಸುಮಿತ್ರ ಈ ಕಡೆ ಬರ್ತಾಳೆ. ಇನ್ನೊಂದು ಕಡೆ ನರಸಿಂಹ ಪೇಪರ್ ಓದ್ತಾ ಇರ್ತಾನೆ. ನರಸಿಂಹ ತಾಯಿ ಮನೆಯಲ್ಲೂ ಸಹ ನೋಡ್ತವ, ಏನೋ ನರಸಿಂಹ ನೀನು ಇಂಥ ಮನೆ ಕಟ್ಟಿದೆಯಲ್ಲ, ಇಂಥ ಮನೆ ಏನಾದರೂ ನಮ್ಮ ಹಳ್ಳಿಲಿ ಇದ್ದಿದ್ರೆ ಇಡೀ ಊರೇ ನಮಗೆ ಸಲಾಮ್ ಹೊಡಿತಿತ್ತು, ಎಷ್ಟು ಕೋಟಿ ಆಯಿತು ಇಂಥ ಮನೆ ಕಟ್ಟಿದ್ಯಾ ಅಂದಾಗ ನರಸಿಂಹ ನಗಾಡ್ಕೊಂಡು ಅಮ್ಮ ಅಮ್ಮ ಬಾ ಕೂತ್ಕೊಂಡು ಮಾತಾಡೋಣ ಬಾ ಈ ಕಡೆ ಕೂತ್ಕೊ ಅಂತ ಸೋಫಾ ಮೇಲೆ ಕೂರಿಸ್ಕೊಂಡು ಮಾತಾಡ್ತಾ ಇರ್ತಾನೆ. ಶೋಭಾ ಅಮ್ಮಂಗೂ ನಂಗೂ 2 ಟೀ ತಗೋಬಾ ಆಯಿತಾ, ಅಮ್ಮ ನೀನು ಆರಾಮಾಗಿ ಕೂತ್ಕೊಂಡು ಕುಡಿ ಅಂತ ಹೇಳ್ತಿರ್ಬೇಕಾದ್ರೆ ಶೋಭಾ ಹೇಳ್ತಾಳೆ, ಇಷ್ಟು ದಿನ ನಾನು ನಿಮಗೆ ಉಪಚಾರ ಮಾಡ್ತಾ ಇದ್ದೆ, ಇವಾಗ ಇವರೊಬ್ಬರು ಬೇರೆ ಬಂದಿದ್ದಾರೆ, ಎಲ್ಲ ನನ್ನ ಕರ್ಮ ಅಂದ್ಬಿಟ್ಟು ಟೀ ಮಾಡ್ತಾ ಇರ್ತಾಳೆ. ಅವಾಗ ಅಮ್ಮ ಹೇಳ್ತಾ ಇರ್ತಾರೆ, ಅಲ್ಲ ಕಣೋ ಎಷ್ಟು ದುಡ್ಡು ಮಡಗಿದೆಯೋ, ಎಷ್ಟು ಲಕ್ಷ ಮಡಗಿದೆಯೋ, ಇಂಥ ಆರಾಮ್ ಜೀವನ ನಡೆಸ್ತಿದೆಯಲ್ಲ, ಇಂಥ ಮನೆ ಕಟ್ಕೊಂಡು ಹೆಂಗೋ ಈ ತಾಯಿನ ಮರ್ತೇ ಬಿಟ್ಟ, ಊರಲ್ಲಿ ನನ್ನ ಬಿಟ್ಬಿಟ್ಟು ಬಂದಿದೆಯಲ್ಲ, ಸತ್ಲೋ ಬದುಕಿದ್ಲು ಅಂತ ನೋಡ್ದ ನೀನು, ಯಾಕೋ ಹಿಂಗೆ ಮಾಡ್ತೀಯ ಅಂದಾಗ ಅಯ್ಯೋ ಅಮ್ಮ ನಿಂದೊಂದು ಅದೇನು ಗೊತ್ತಾ, ಈ ಜೀವನ ಮಾಡೋದು ಸಿಟಿಲಿ ಎಷ್ಟು ಕಷ್ಟ ಗೊತ್ತಾ, ಹಾಗೆ ಹಳ್ಳಿಲೂ ಸಹ ದುಡ್ದಲೇ ಇದ್ದರೆ ಏನೂ ಆಗಲ್ಲ, ಇಲ್ಲೂ ಸಹ ಅಲ್ಲೊಂದು ಕಡೆ ಹೋಗಬೇಕು ಇಲ್ಲೊಂದು ಕಡೆ ಹೋಗಬೇಕು, ಆ ಥರ ಇದ್ದರೆ ಅಷ್ಟೇ ಜೀವನ ಮಾಡೋಕ್ಕಾಗೋದು ಕಡಮ್ಮ ಅಂದಾಗ ಹೌದು ಅದು ಸರಿನೇ ತಾನೇ ಅಂತ ಹೇಳ್ತಾ ಇರಬೇಕಾದ್ರೆ ಟೀ ಆಯ್ತಾ ಶೋಭಾ ಅಂತ ಕೇಳಿದಾಗ ತಂದು ಕೊಡೋಕ್ಕೆ ಬರ್ತಾಳೆ. ಸಕ್ಕರೆ ಹಾಕಿದ್ಯಾ ಅಂದಾಗ ಮೊದಲು ಕುಡಿದು ನೋಡಿ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಟೀನ ತೊಗೋತಾರೆ. ಆದರೂ ಸ್ವರ್ಗೋಗಿದ್ಯಾ ಕಣೋ ಅಂದಾಗ ಇಲ್ಲಮ್ಮ ನನ್ನ ಹೆಂಡತಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ, ಇವಾಗಲೇ ನಾನು ದಪ್ಪ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಅವಾಗ ತಾಯಿ ಹೇಳ್ತಾ ಇರ್ತಾಳೆ, ಅಲ್ಲ ಕಣೋ ಮದುವೆ ಏನೋ ಮಾಡ್ಕೊಂಡಿದ್ದೀಯಾ, ಆದರೆ ಮಕ್ಕಳು ಮರಿ ಏನು ಮಾಡ್ಕೊಂಡಿಲ್ವೇನೋ, ಇನ್ನೂ ಯಾಕೋ ಮಾಡ್ಕೊಂಡಿಲ್ಲ ಅಂದಾಗ ಶೋಭಾಗೆ ತುಂಬ ಬೇಜಾರಾಗಿಬಿಟ್ಟು ನರಸಿಂಹನ ಹಾಗೆ ಗುರಾಯಿಸ್ಕೊಂಡು ಕೋಪ ಮಾಡಿಕೊಂಡು ಟೀ ಪಾತ್ರೆನ ತೆಗೆದು ಎಸಿತಾ ಇರ್ತಾಳೆ. ಹಾಗೆ ತಟ್ಟೆನೂ ಸಹ ಎಸ್ಬಿಟ್ಟು ಸಿಟ್ಟು ಮಾಡಿಕೊಂಡು ಹೋಗ್ತಾಳೆ. ಇನ್ನೊಂದು ಕಡೆ ಶೋಭಾ ಅಂತ ನರಸಿಂಹ ಮಾತಾಡೋಕ್ಕೆ ಅಂತ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ವಿಮಲನ್ನ ಸುಮಿತ್ರ ಕರ್ಕೊ ಬರ್ತಾ ಇರ್ತಾಳೆ. ವಿಮಲ ಹೇಳ್ತಾ ಇರ್ತಾಳೆ, ಪೂಜೆಗೆಲ್ಲರೂ ಸಹ ತೊಗೊಂಡಿದ್ಯಾ, ಯಾವ ಐಟಮು ಬಿಟ್ಟಿಲ್ಲ ತಾನೆ, ಬತ್ತಿ ಒಂದು ತೊಗೋಬೇಕಿತ್ತು ಅಂತ ಹೇಳ್ಬೇಕಾದ್ರೆ ಸುಮಿತ್ರ ಹೇಳ್ತಾಳೆ, ಅದನ್ನು ಸಹ ನಾನು ಕಾರಲ್ಲಿ ಇಟ್ಟಿದ್ದೀನಿ ವಿಮಲ, ಬಾ ಹೋಗೋಣ ಅಂತ ಅನ್ಬೇಕು. ಶಿವನಾರಾಯಣ ಬಂದ್ಬಿಟ್ಟು ಹೇಳ್ತಾ ಇರ್ತಾನೆ, ಇದು ಹೌದು ನನ್ನ ಸೊಸೆ ಅಂದರೆ ಸೊಸೆ, ಯಾವಾಗಲೂ ಸಹ ಪೂಜೆ ವಿಷಯದಲ್ಲಿ ಅವಳು ಯಾವತ್ತೂ ಸಹ ಇದು ಮಾಡಲ್ಲ, ಪ್ರತಿಯೊಂದನ್ನು ನೆನಪಲ್ಲಿ ಇಟ್ಕೊಂಡು ಮಾಡ್ತಾಳೆ ಅಂದಾಗ ದಶರಥ ಬಂದ್ಬಿಟ್ಟು ಹೌದು ಅಪ್ಪ ಎಲ್ಲನೂ ಮಾಡ್ತಾಳೆ ನಿನ್ನ ಸೊಸೆ, ಆದರೆ ನನ್ನನ್ನು ಮಾತ್ರ ಕೇರ್ ಮಾಡಲ್ಲ ಅಂದಾಗ ಯಾಕಣ್ಣ ಈ ಥರ ಅಂತೀಯ ಅಂತ, ಮೊದಲು ನಿನ್ನ ಕೆಲಸನೇ ಮಾಡೋದು ಆಯಿತಾ ಸುಮಿತ್ರ, ಆಮೇಲೆ ಎಲ್ಲ ಕೆಲಸನೂ ಮಾಡೋದು ಅಂತ ಹೇಳ್ತಾ ಇರ್ತಾಳೆ. ಹೌದೌದು ನೋಡು ಬ್ಲೇಸರ್ ಬಟನ್ ಕಿತ್ತೋಗಿದೆ, ಆದರೂ ಸಹ ಹಾಕಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಇನ್ನೇನು ಮಾಡಲಿ ವಿಮಲ, ಒಂದೇ ಬ್ಲೇಸರ್ನ ಇವರು ಹಾಕೋತಾ ಇರ್ತಾರೆ, ಅದಕ್ಕೋಸ್ಕರ ಚೇಂಜ್ ಮಾಡಲಿ ಅಂತ ನಾನು ಬಟನ್ ಹಾಕಲಿಲ್ಲ, ಹಾಗೆ ಬಂದೆ, ಇವಾಗ ನೋಡು ಹೊಸ ಬ್ಲೇಸರ್ನ ಹಾಕಿದ್ದಾರೆ ಅಂದಾಗ ಓಹೋ ಅದಕ್ಕ ಅಂತ ನಗಾಡ್ತಾ ಇರ್ತಾರೆ. ಅವಾಗ ಮತ್ತೆ ತಾತ ಶಿವನಾರಾಯಣ ಹೇಳ್ತಾ ಇರ್ತಾರೆ, ಹೌದು ನನ್ನ ಸೊಸೆ ಹೇಳಿದ್ದು ಕರೆಕ್ಟು, ಪೂಜೆ ವಿಷಯದಲ್ಲಿ ನನ್ನ ಸೊಸೆ ಮತ್ತು ಜ್ಯೋತಿಕಾ ಒಂದೇ ಥರ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮುರಳಿ ಬಂದುಬಿಟ್ಟು ಪೂಜೆಗೆ ಹೂ ಬೇಕಿತ್ತು ಅದೆಲ್ಲ ರೆಡಿ ಇದೆಯಾ ಗುರುಗಳು ಹೇಳಿದ್ರು ಅಂದಾಗ ಅದನ್ನು ಸಹ ನಾನು ಕಾರಲ್ಲಿ ಕೊಟ್ಟಿದ್ದೀನಿ ಅಂತ ಅಂದಾಗ ಎಲ್ಲರೂ ಸಹ ಖುಷಿಯಿಂದ ನಗಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಶಾರದಾ ಸೀರೆನ ಹಾಕ್ಕೊಂಡು ಬರ್ತಾ ಇರ್ತಾಳೆ. ಅವ್ರ ಅಮ್ಮ ಕೊಟ್ಟು ಸೀರೆ ಹಾಕ್ಕೊಂಡು ಬರ್ತಾ ಇರಬೇಕಾದ್ರೆ ಅವಳನ್ನ ನೋಡಿ ಎಲ್ಲರೂ ಸಹ ಆಶ್ಚರ್ಯದಿಂದ, ತಾತ ಮತ್ತು ಸುಮಿತ್ರ ದಶರಥ ಎಲ್ಲರೂ ಸಹ ನೋಡಿ ಅವಳನ್ನ ಆಶ್ಚರ್ಯದಿಂದ ಹಾಗೆ ನೋಡಿ ಖುಷಿ ಪಡ್ತಾ ಇರ್ತಾರೆ. ಆಗ ಹತ್ರ ಬಂದು ಮಾತಾಡಿಸ್ತಾ ಇರ್ತಾಳೆ, ತುಂಬ ಚೆನ್ನಾಗಿ ಕಾಣ್ತಿದೆಯಾ ಅಮ್ಮ ಅಂತ ಎಲ್ಲರೂ ಸಹ ಹೇಳ್ತಾ ಇರ್ತಾರೆ. ಅವಾಗ ನಾರಾಯಣ ಹೇಳ್ತಾ ಇರ್ತಾರೆ, ನಿಂಗೆ ಏನಾರ ಕೆಲಸ ಇದ್ದರೆ ಮಾಡ್ಕೊಬಿಟ್ಟು ಬೇಗ ಬಾರಮ್ಮ ಪೂಜೆಗೆ ಟೈಮ್ ಆಗಿತ್ತು ಅಂತ ಅಂದಾಗ ಸರಿ ಆಯಿತು ಅಂದ್ಬಿಟ್ಟು ಶಾರದಾ ಹೋಗ್ತಾ ಇರ್ತಾಳೆ. ಅವಾಗ ಸುಮಿತ್ರ ಹೇಳ್ತಾಳೆ, ರೀ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಅಲ್ವಾ ನಮ್ಮ ಶಾರದಾ ಅಂದಾಗ ಹೌದು ಚೆನ್ನಾಗಿ ಕಾಣ್ತಾ ಇದ್ದಾಳೆ, ಆದರೆ ನಾನು ನಿನಗೆ ಪ್ರೀತಿಯಿಂದ ಕೊಟ್ಟಿರೋ ಸ್ಯಾರಿನ ಶಾರದಾ ಕೊಟ್ಟಿದ್ದೆ, ಯಾವತ್ತೂ ಸಹ ನೀನು ಏನು ಕೊಡಲ್ಲ, ಅದು ಅರ್ಧ ಚೂರಾದರೂ ಬೇರೆಯವ್ರಿಗೆ ಕೊಡಲ್ಲ, ಅದು ಹೇಗೆ ಕೊಟ್ಟೆ ಅಂದಾಗ ನನಗೆ ಜ್ಯೋತಿಕಾ ಮತ್ತು ಶಾರದಾಗೆ ಕೊಡೋಕ್ಕೆ ಏನೂ ಬೇಜಾರಿಲ್ಲ, ಅವರಿಬ್ಬರು ನನ್ನ 2 ಮಕ್ಕಳ ಥರ, ನಾನು ಏನು ಬೇಕಾದರೂ ಕೊಡ್ತೀನಿ, ಅದು ಹೇಗೆ ನಾನು ಚೇಂಜ್ ಆಗಿದ್ದೀನೋ ನನಗೆ ಗೊತ್ತಿಲ್ಲ ಅಂದಾಗ ವಿಮಲ ಹೇಳ್ತಾ ಇರ್ತಾಳೆ, ಹೌದು ನೀನು ಮಾಡಿದ್ದು ಒಳ್ಳೆ ಕೆಲಸ, ನಾನೇ ಕೊಡೋಣ ಅಂತಿದ್ರೆ, ಆದರೆ ಅವಳು ತೊಗೊಳಲ್ಲ ಅಂತ ಗೊತ್ತಾಯಿತು, ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ, ನೀನು ಕೊಟ್ಟಲ್ಲ, ನಿನ್ನ ಮೇಲೆ ಆತ್ಮವಿಶ್ವಾಸಕ್ಕೆ ಅವಳು ತೊಗೊಂಡಿದ್ದಾಳೆ ಅಂತ ಅಂತಿರ್ಬೇಕಾದ್ರೆ ಪಾರಿಜಾತ ಬಂದುಬಿಟ್ಟು ಏನಾಗಿದೆ ನಿಮಗೆ, ಆ ಮನೆ ಕೆಲಸಗಳನ್ನ ಒತ್ಕೊಂಡು ನನ್ನ ಮಗಳು ಅಂತ ಕುಣಿತಾ ಇದೆಯಾ, ಇರೋ ಬರೋದನ್ನೆಲ್ಲ ಕೊಡ್ತಾ ಇದೆಯಾ ಅಂತ ಬೈತಾ ಇರ್ತಾಳೆ. ಆವಾಗ ತಾತ ಶಿವನಾರಾಯಣ ಬಾಯಿ ಮುಚ್ಚು, ನಿನಗೇನು ಗೊತ್ತು ಫೀಲಿಂಗ್ಸ್, ಸುಮಿತ್ರ ತನ್ನ ಮಗಳು ಅಂತ ಅಂದ್ಕೊಂಡಿದ್ದಾಳೆ, ನಾನು ಜ್ಯೋತಿಕಾ ಫೋಟೋದಿಂದ
ಎದ್ದು ಬಂದಿದ್ದಾಳೆ ಅಂತ ಅಂದ್ಕೊಂಡಿದ್ದೀನಿ ಆಯಿತಾ. ಯಾವತ್ತಿದ್ರೂ ಕ್ರಿಮಿಗಳು ನೆಲದಲ್ಲೇ ಇರೋದು, ಮೇಲೆ ಆಕಾಶ ಮೇಲೆ ಬರೋಕ್ಕಾಗಲ್ಲ ಅಂತ ಬುದ್ಧಿ ನೀನು ಇನ್ನೊಂದು ಸಲ ಮಾತಾಡಿದರೆ, ಕೊಂಕು ಮಾತಾಡಿದರೆ ನಾನು ಸರಿ ಇರಲ್ಲ ಅಂತ ಬೈತಾ ಇರ್ತಾನೆ. ದಶರಥ ಹೇಳ್ತಾನೆ, ಬನ್ನಿ ಅಪ್ಪ ಟೈಮ್ ಆಗುತ್ತೆ ಎಲ್ಲರೂ ಹೋಗೋಣ ಅಂತ ಹೇಳ್ತಾ ಇರ್ತಾರೆ. ಅವಾಗ ಎಲ್ಲರೂ ಸಹ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಸಿದ್ಧಾರ್ಥ ಒಳಗಡೆ ಬರ್ತಾ ಇರ್ತಾನೆ. ಆವಾಗ ಶಾರದಾ ನೋಡಿ ಒಂದು ಕ್ಷಣ ಹಾಗೆ ನಿಂತ್ಕೊಬಿಡ್ತಾನೆ. ಆದರೆ ಜ್ಯೋತಿಕಾ ನನ್ನನ್ನು ನೋಡಿ ಸಿದ್ಧಾರ್ಥ ಈ ಥರ ನಿಂತಿದ್ದಾನೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ರೆಡಿಯಾಗಿ ಕಾಣ್ತಾ ಇದ್ದೀನಲ್ಲ, ಅದಕ್ಕೆ ನೋಡ್ತಾ ಇದ್ದಾನೆ ಅಂದ್ಬಿಟ್ಟು ಇಂಪ್ರೆಸ್ ಮಾಡಬೇಕು ಅಂತ ಕೆಳಗಡೆ ಬರ್ತಾ ಇರ್ತಾಳೆ. ಆದರೆ ಸಿದ್ದು ಮಾತ್ರ ಶಾರದನ್ನ ನೋಡ್ತಾ ಇರ್ತಾನೆ. ಆವಾಗ ಬಾ ರೆಡಿ ಆಗಿದೆಯಾ, ಬಾ ಹೋಗೋಣ ಬೇಗ ಟೈಮ್ ಆಯಿತು ಅಂದಾಗ, ಅಲ್ಲ ನಾನು ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ, ಇಂಪ್ರೆಸ್ ಮಾಡಬೇಕು ಅಂತ ಬಂದರೆ ಈ ಸಿದ್ದು ನನ್ನ ಕೇರೆ ಮಾಡಲ್ವಲ್ಲ, ಏನು ಮಾಡಲಿ ನಾನು ಇವನಿಗೆ ಅಂತ ಕೋಪ ಮಾಡಿಕೊಂಡು ಆಫೀಸಿಗೆ ಎಲ್ಲರೂ ಸಹ ಬರ್ತಾರೆ. ಆವಾಗ ಸ್ಟಾಫ್ ಎಲ್ಲರೂ ಸಹ ಮಾಡಿ ಎಲ್ಲರಿಗೂ ಸಹ ಫ್ಲವರ್ ಕೊಡ್ತಾ ಇರ್ತಾರೆ. ಆವಾಗ ದಶರಥ ಹೇಳ್ತಾನೆ, ಅಪ್ಪ ಇದು ನಂದು ಹೊಸ ಆಫೀಸ್ ಅಂದಾಗ, ಹೊಸ ಆಫೀಸ್ ಕಟ್ಟೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಹೇಗೆ ನಿಭಾಯಿಸ್ಕೋಬೇಕು ಅನ್ನೋದು ಇಂಪಾರ್ಟೆಂಟು. ಅದನ್ನು ನೀನು ಚೆನ್ನಾಗಿ ಮಾಡ್ತೀಯ ಅಂತ ನನಗೆ ಗೊತ್ತು ಮಗನೇ, ಬಾ ಅಂದ್ಬಿಟ್ಟು ಎಲ್ಲರನ್ನು ಕರ್ಕೊಂಡು ಖುಷಿಯಾಗಿ ಆಫೀಸ್ ಒಳಗಡೆ ಹೋಗ್ತಾ ಇರ್ತಾರೆ. ಆವಾಗ ಶಾರದನೂ ಸಹ ಹೋಗ್ತಾ ಇರ್ತಾಳೆ. ಆವಾಗ ಪಾರಿಜಾತ ಕೈ ಹಿಡಿದು ಎಳೆದ್ಬಿಟ್ಟು, ಎಲ್ಲೇ ಹೋಗ್ತಾ ಇದೆಯಾ ನೀನು, ಎಲ್ಲದಕ್ಕೂ ತಾನು ಮುಂದೆ ನಾನು ಮುಂದೆ ಅಂತ ಹೋಗ್ತೀಯ, ಅಷ್ಟು ಗೊತ್ತಾಗಲ್ವಾ, ನಿನ್ನ ಲೆವೆಲ್ ಏನು, ನಿನ್ನ ಕೆಲಸ ಏನು ಅದನ್ನು ನೋಡಿಕೊಂಡು ಎಲ್ಲಿರಬೇಕು ಅಲ್ಲೇ ಇರು, ಮೇಲೆ ಬರಬೇಡ ಅಂತ ಬೈದು ಹೋಗ್ತಾಳೆ. ಹಾಗೆ ಶಾರದಾ ಯೋಚನೆ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಕೆಳಗಡೆ ನಿಂತ್ಕೋತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.